Hi students, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಒನ್ ಆರ್ ಇಂಜೆಕ್ಟಿವ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಸೆಟ್ ಟು ಬಿ ಎ ಒನ್ ಇಫ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾವ್ ಡಿಫ್ರೆಂಟ್ ಇಮೇಜ್ ಇನ್ ಬಿ ಅಂತ. ಎದಲ್ಲಿರುವಂಥ ಬೇರೆ ಬೇರೆ ಎಲಿಮೆಂಟ್ಸು ಬಿಯ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದರೆ ಆ ಫಂಕ್ಷನನ್ನು ಒನ್ ಅಥವಾ ಇಂಜೆಕ್ಟಿವ್ ಫಂಕ್ಷನ್ ಅಂತ ಕರಿತೀವಿ ಅಂತ. ಹಾಗೆ ಯಾವ ಫಂಕ್ಷನ್ಸ್ ಒನ್ ಫಂಕ್ಷನ್ಸ್ ಆಗಿರೋದಿಲ್ಲ ಅದನ್ನು ಮೆನಿ ಒನ್ ಫಂಕ್ಷನ್ ಅಂತ ಕರಿತೀವಿ. ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಮೆನಿ ಒನ್ ಇಫ್ ಟೂ ಆರ್ ಮೋರ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾವ್ ದಿ ಸೇಮ್ ಇಮೇಜ್ ಇನ್ ಬಿ ಇನ್ ದ ಫಂಕ್ಷನ್ ಎಫ್. ಅಲ್ಲಿ ಎಫ್ ಅನ್ನುವಂಥ ಫಂಕ್ಷನ್ನಲ್ಲಿ ಎಯ ಟೂ ಆರ್ ಮೋರ್ ಎಲಿಮೆಂಟ್ಸು ಬಿಯ ಒಂದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದ್ರೆ ಆ ಫಂಕ್ಷನನ್ನು ಮೆನಿ ಒನ್ ಫಂಕ್ಷನ್ ಅಂತೀವಿ. ಸಿಂಪಲ್ ಆಗಿ ದಟ್ ಫಂಕ್ಷನ್ ಈಸ್ ನಾಟ್ ಎ ಒನ್ ಫಂಕ್ಷನ್ನು. ಈಗ ನಾವು ಕೆಲವು ಎಕ್ಸಾಂಪಲನ್ನು ನೋಡೋಣ. ದ ಫಸ್ಟ್ ಒನ್, set A containing the elements 1, 4, 5, 8 and B it contains the elements 2, 4, 7, 8. F is a functions from A to B defined as 1, 2, 4, 4, 5, 8, 8, ಕೊಟ್ಟಿದ್ರೆ ಈಸ್ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಹೇಗೆ ವೆರಿಫೈ ಮಾಡ್ತೀವಿ ನಾವು? ಇದು ಮೊದಲು ಫಂಕ್ಷನ್ ಆಗಿದೆ. ಗಿವನ್ ದ್ಯಾಟ್ ಎಫ್ ಇಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಅಂತಲೇ ಹೇಳಿಬಿಟ್ಟಿದ್ದಾರೆ. ಇದು ಒನ್ ಫಂಕ್ಷನ್ ಆಗಿರಬೇಕಾದ್ರೆ ನಾವು ಸೆಕೆಂಡ್ ಎಲಿಮೆಂಟ್ಸನ್ನು, ಪ್ರತಿ ಆರ್ಡರ್ ಫೇರಿನ ಸೆಕೆಂಡ್ ಎಲಿಮೆಂಟ್ಸನ್ನು ಟೆಸ್ಟ್ ಮಾಡೋದು. ಆ ಸೆಕೆಂಡ್ ಎಲಿಮೆಂಟ್ಸ್ ರಿಪೀಟ್ ಆಗಿಲ್ಲ ಅಂತ ಹೇಳಿದ್ರೆ ದಿಸ್ ಫಂಕ್ಷನ್ ಈಸ್ ಒನ್ ಅಂತ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಫ್ರೆಂಟ್ ಇಮೇಜ್ ಅಂತ. ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸು ಫಸ್ಟ್ ಆರ್ಡರ್ ಫೇರ್ನಲ್ಲಿ 2, ಸೆಕೆಂಡ್ ಆರ್ಡರ್ ಫೇರ್ನಲ್ಲಿ 4, ಥರ್ಡ್ ಆರ್ಡರ್ ಫೇರ್ನಲ್ಲಿ 8 ಇದೆ ಆ್ಯಂಡ್ ಫೋರ್ತ್ ಆರ್ಡರ್ ಫೇರ್ನಲ್ಲಿ 7 ಇದೆ. ಇವೆಲ್ಲ ಡಿಫ್ರೆಂಟ್ ಆಗಿದೆ. ದ್ಯಾರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ ಒನ್ ಫಂಕ್ಷನ್ನು. ಒನ್ ಮೋರ್, ಯಾಕೆ? ಆಸ್ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಅಂಡರ್ ಎಫ್ ಹ್ಯಾಸ್ ಡಿಫ್ರೆಂಟ್ ಇಮೇಜ್ ಅಂತ. ಸೆಕೆಂಡ್ ಎಕ್ಸಾಂಪಲನ್ನು ನೋಡಿದಾಗ ಲೆಟ್ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1, 4, 5, 8 ಅದೇ ಸೆಟ್ಟು. ಬಿನೂ ಹಾಗೆ 2, 4, 7, 8 ಇದೆ. ದ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಅದನ್ನು ಡಿಫೈನ್ ಮಾಡಿದ್ದಾರೆ 1, 2, 4, 4, 5, 8, 8, ಅಂತ ಕೊಟ್ಟಿದ್ದಾರೆ. ಮೊದಲು ಇದು ಫಂಕ್ಷನ್ ಅಂತ ಕೊಟ್ಟಿದ್ದಾರೆ ಅವರು. ನಾವು ಇದು ಒನ್ ಅಂತ ಈಸ್ ನಾಟ್ ಎ ಒನ್ ಅಂತ ಬರಿತೀವಿ. ಯಾಕೆ ಅಂದರೆ ನಾವು ಸೆಕೆಂಡ್ ಎಲಿಮೆಂಟ್ಸನ್ನು ಟೆಸ್ಟ್ ಮಾಡಿದಾಗ ಇಲ್ಲಿ ಎರಡು ಆರ್ಡರ್ ಫೇರ್ನ ಸೆಕೆಂಡ್ ಎಲಿಮೆಂಟ್ಸ್ ಒಂದೇ ಆಗಿದೆ ಅಂತ. ಇದರ ಅರ್ಥ ಏನು? ಎರಡು ಎಲಿಮೆಂಟ್ಸು 5 ಮತ್ತು 8 ಜೊತೆಗೆ ರಿಲೇಷನ್ಸನ್ನು ಹೊಂದಿದೆ. ಅಂದರೆ ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ನಾಟ್ ಡಿಫ್ರೆಂಟ್ ಇಮೇಜ್ ಅಂತಲೇ ಹೇಳ್ತೀವಿ. ಹಾಗಾಗಿ ದಿಸ್ ಫಂಕ್ಷನ್ ಈಸ್ ನಾಟ್ ಒನ್. ಯಾಕೆ? 5 ಮತ್ತು 8 ಡೊಮೇನ್ನಲ್ಲಿದೆ, ಬಟ್ 5 ಮತ್ತು 8ನ ಇಮೇಜು ಸೇಮ್ ಇದೆ. ದ್ಯಾರ್ ಫೋರ್ ದಿಸ್ ಒನ್ ಈಸ್ ನಾಟ್ ಎ ಒನ್ ಫಂಕ್ಷನ್. ಇನ್ನೊಂದು ಎಕ್ಸಾಂಪಲ್, ನಾವು ಜನರಲ್ ರಿಸಲ್ಟನ್ನು ನೋಡಿದರೆ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ರಿಯಲ್ ನಂಬರ್ ಟು ರಿಯಲ್ ನಂಬರ್ಸ್ ಆರ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x + 5 ಈಸ್ ಒನ್ ಫಂಕ್ಷನ್ ಅಂತ ಹೇಳ್ತೀವಿ. ಯಾಕೆ? ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಅಂಡರ್ ಎಫ್ ಹ್ಯಾವ್ ಡಿಫ್ರೆಂಟ್ ಇಮೇಜು. ಎಫ್ ಅನ್ನುವಂಥ ಫಂಕ್ಷನಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ದ ಡೊಮೇನ್ ಆರು ಅಂಡರ್ ದ ಫಂಕ್ಷನ್ಸ್ ಎಫ್ ಹ್ಯಾವ್ ಡಿಫ್ರೆಂಟ್ ಇಮೇಜ್ ಅಂತಲೇ ಹೇಳ್ತೀವಿ. ದ ಗಿವನ್ ಫಂಕ್ಷನ್ಸ್ ಡಿಫೈನ್ ಮಾಡಿದ್ದಾರೆ. ಇಲ್ಲಿ ಸೆಟ್ ಈಸ್ ದ ಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು. ಇನ್ಫೈನೈಟ್ ಸೆಟ್ಟು. ರೇಂಜ್ ಈಸ್ ಆಲ್ಸೋ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸು. ನಾವು ಇದು ಒನ್ ಅಂತ ಪ್ರೂವ್ ಮಾಡೋದು. ಇಲ್ಲಿ ನಾವು ಮ್ಯಾಥಮೆಟಿಕಲ್ ಫಾರ್ಮ್ನಲ್ಲಿ ಪ್ರೂವ್ ಮಾಡ್ತೀವಿ. ಹೇಗೆ? ದ ಫಸ್ಟ್ ಯು ಕ್ಯಾನ್ ಟೇಕಿಂಗ್ x1 ಆ್ಯಂಡ್ x2 ಆರ್ ಎನಿ ಟು ಎಲಿಮೆಂಟ್ಸ್ ಇನ್ ದ ಡೊಮೇನ್ ಆರ್ ಅಂತ ತಗೋಬೇಕು. ನಾವು ಕಾಂಟ್ರಡಕ್ಷನ್ಸ್ ಮೆಥಡ್ನಲ್ಲಿ ಹೇಳೋದಿದ್ರೆ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅನ್ನೋದು ಇಮೇಜ್ ಆಫ್ x1 ಮತ್ತು ಇಮೇಜ್ ಆಫ್ x2 ಎರಡೂ ಸೇಮ್ ಇದೆ ಅಂತ ತಗೊಳ್ತೀವಿ. ಎಫ್ ಆಫ್ x1 ಅಂದರೆ ಏನು? ಎಫ್ ಆಫ್ ಎಕ್ಸ್ ಈಸ್ 2x + 5 ಇದೆ. ಎಫ್ ಆಫ್ x1 ಅಂದರೆ ಎಕ್ಸ್ ಇದ್ದಲ್ಲಿ ನಾವು x1 ಹಾಕ್ತೀವಿ, 2x1 + 5 ಆಯಿತು. ಹಾಗೆ ಎಫ್ ಆಫ್ x2 ಅಂದರೆ ದ ವ್ಯಾಲ್ಯೂ ಆಫ್ ದ ಫಂಕ್ಷನ್ಸ್ x ಈಕ್ವಲ್ ಟು x2 ಅಂತ ಹೇಳಿದಾಗೆ ಪುಟ್ x ಈಕ್ವಲ್ ಟು x2 ಹಾಕಿದರೆ 2x2 + 5 ಆಗುತ್ತೆ. ಸಬ್ಟ್ರಾಕ್ಟಿಂಗ್ ಬೋತ್ ಸೈಡ್ಸ್ 5 ಮಾಡಿದರೆ 2x1 ಈಕ್ವಲ್ ಟು 2x2 ಆಗುತ್ತೆ. 2 ಈಸ್ ನಾಟ್ ಈಕ್ವಲ್ ಟು 0 ಡಿವೈಡೆಡ್ ಬೈ 2 ಮಾಡಿದರೆ x1 ಈಕ್ವಲ್ ಟು x2 ಅಂತ ಆಗುತ್ತೆ. ಅಂದರೆ ಇಮೇಜ್ ಸೇಮ್ ಇದೆ ಅಂದರೆ ಆ ಎರಡೂ ಎಲಿಮೆಂಟ್ಸ್ ಒಂದೇ ಆಗಿದೆ ಅಂತ ಅರ್ಥ.
ಕೊಟ್ಟಂಥ ಫಂಕ್ಷನಲ್ಲಿ. ಹಾಗಾಗಿ ಇನ್ ಕಾಂಟ್ರಡಕ್ಷನ್ಸ್ ಮೆಥಡ್ನಲ್ಲಿ ನಾವು ಏನು ಹೇಳ್ಬೋದು, ಎಫ್ ಈಸ್ 1 1 ಅಂತ. ಆರ್ ನಾವು ಡೈರೆಕ್ಟ್ ಮೆಥಡ್ನಲ್ಲಿ ಹೇಳದಿದ್ರೆ, ಸಪೋಸ್ x1 x2 ಬಿಲಾಂಗ್ಸ್ ಟು ದ ಡೊಮೇನ್ ಆಫ್ ದ ಗಿವನ್ ಫಂಕ್ಷನ್ಸ್, ಯಾವುದೇ ರಿಯಲ್ ನಂಬರ್ಸ್ ಆಗಿರಬಹುದು. ಸಪೋಸ್ x1 ಈಸ್ ನಾಟ್ ಈಕ್ವಲ್ ಟು x2 ಅಂತ ತಗೊಳ್ತೀವಿ. ದ x1 ಮತ್ತು x2 ಡಿಫ್ರೆಂಟ್ ಎಲಿಮೆಂಟ್ಸ್ ಇನ್ ದ ಡೊಮೇನ್ ಆಫ್ ದ ಗಿವನ್ ಫಂಕ್ಷನ್ನು. x1 ಈಸ್ ನಾಟ್ ಈಕ್ವಲ್ ಟು x2 ಅಂತ ಹೇಳಿದರೆ ಎರಡೂ ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿದರೆ 2x1 ಈಸ್ ನಾಟ್ ಈಕ್ವಲ್ ಟು 2x2 ಆಯಿತು. ಹಾಗೆ ಆ್ಯಡಿಂಗ್ ಬೋತ್ ಸೈಡ್ಸ್ 5 ಮಾಡಿದರೂ 2 ಇಂಟು x1 ಪ್ಲಸ್ 5 ಈಸ್ ನಾಟ್ ಈಕ್ವಲ್ ಟು 2 ಇಂಟು x2 ಪ್ಲಸ್ 5 ಆಗುತ್ತೆ. 2 ಇಂಟು x1 ಪ್ಲಸ್ 5 ಅಂದರೆ ಎಫ್ ಆಫ್ x1, 2 ಇಂಟು x2 ಪ್ಲಸ್ 5 ಅಂದರೆ ಎಫ್ ಆಫ್ x2. ಅಂದರೆ ಏನು, ಸಪೋಸ್ ಎಲಿಮೆಂಟ್ಸ್ ಡಿಫರೆಂಟ್, x1 ಈಸ್ ನಾಟ್ ಈಕ್ವಲ್ ಟು x2 ಇದ್ದಾಗ ಎಫ್ ಆಫ್ x1 ಈಸ್ ನಾಟ್ ಈಕ್ವಲ್ ಟು ಎಫ್ ಆಫ್ x2 ಅಂದರೆ ಇಮೇಜು ಡಿಫ್ರೆಂಟ್ ಇದೆ. ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ 1 1. ಐದರ್ ಡೈರೆಕ್ಟ್ ಮೆಥಡ್ನಲ್ಲಿ ಹೇಳ್ಬೋದು, ಇಲ್ಲ ಕಾಂಟ್ರಡಕ್ಷನ್ಸ್ ಮೆಥಡ್ನಲ್ಲಿ ನಾವು ಬರೀಬಹುದು. ಒನ್ ಮೋರ್ ಎಕ್ಸಾಂಪಲ್ ಅನ್ನು ನೋಡೋಣ. ದ ಫಂಕ್ಷನ್ಸ್ ಎಫ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಈಸ್ ನಾಟ್ 1 1 ಫಂಕ್ಷನ್ ಅಂತ. ಹೇಗೆ ಪ್ರೂವ್ ಮಾಡ್ತೀವಿ? ಈಸ್ ನಾಟ್ ಅಂತ ಬಂದಾಗ ಗೊತ್ತಿರಬೇಕು, ನಾವು ಒಂದು ಎಕ್ಸಾಂಪಲನ್ನು ಕೊಟ್ಟರೆ ಸಾಕಾಗತ್ತೆ. ಜನರಲ್ ಆಗಿ ಪ್ರೂಫ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಯು ಕ್ಯಾನ್ ಟೇಕಿಂಗ್ ಎನಿ 2 ಎಲಿಮೆಂಟ್ಸ್ ಇನ್ ದ ಡೊಮೇನ್ ಆಫ್ ದ ಗಿವನ್ ಫಂಕ್ಷನ್ನು. ಹಿಯರ್ 1 and -1 ಆರ್ any 2 real numbers, it belongs to the domain of the given function ಅಂತ ತಗೊಳ್ತೀವಿ. ಎಫ್ ಆಫ್ 1 ಮತ್ತು ಎಫ್ ಆಫ್ -1 ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಎಫ್ ಆಫ್ 1 ಸ್ಕ್ವೇರ್ ಈಸ್ 1 ಆ್ಯಂಡ್ ಎಫ್ ಆಫ್ -1 ಸ್ಕ್ವೇರ್ ಈಸ್ ಆಲ್ಸೋ 1. ಇದರ ಅರ್ಥ ಏನು, ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಫ್ ಆಫ್ -1 ಬಟ್ 1 ಈಸ್ ನಾಟ್ ಈಕ್ವಲ್ ಟು -1. Elements different but images are same, therefore the given function is not 1 1 function. ಇದು ಆನ್ ಟು ಫಂಕ್ಷನ್ ಅಂತ ಹೇಳ್ತೀವಿ ಅಥವಾ ಸರ್ಜೆಕ್ಟಿವ್ ಫಂಕ್ಷನ್. ಎಕ್ಸಾಂಪಲ್ ನೋಡೋಣ. ಸೆಟ್ ಎ ಅಂತ ಹೇಳಿದರೆ ಇಟ್ ಕಂಟೇನ್ಸ್ ದ ಎಲಿಮೆಂಟ್ಸ್ ಎ ಬಿ ಸಿ. ಹಾಗೆ ಬಿ ದಲ್ಲಿ 1 L M N ಇದೆ. ಎ ಈಸ್ ಅಸೋಸಿಯೇಟೆಡ್ ವಿತ್ ಎಲ್ಲು, ಬಿ ಎನ್ ಅನ್ನು ಸಿ ಎನ್ ಅನ್ನು ಅಸೋಸಿಯೇಟೆಡ್ ಮಾಡುತ್ತೆ. ಹಾಗೆ ಇನ್ನೊಂದು ರಿಸಲ್ಟನ್ನು ನೋಡಿದರೆ, ಎಕ್ಸಾಂಪಲನ್ನು ನೋಡಿದರೆ, ಎ ಯಲ್ಲಿ ಎ ಬಿ ಸಿ ಡಿ ಅನ್ನುವಂಥ ಎಲಿಮೆಂಟ್ಸ್ ಇದೆ, ಬಿ ಯಲ್ಲಿ ಪಿ ಕ್ಯೂ ಆರ್ ಇದೆ, ಎ ಇಮೇಜ್ ಈಸ್ ಪಿ, ಬಿ ಮತ್ತು ಸಿ ಯ ಇಮೇಜ್ ಕ್ಯೂ ಇದೆ, ಡಿ ಇಮೇಜ್ ಆರ್ ಇದೆ. ಹಾಗೆ ಇನ್ನೊಂದು ಎಕ್ಸಾಂಪಲನ್ನು ನೋಡಿದರೆ ಎದಲ್ಲಿ ಪಿ ಕ್ಯೂ ಆರ್ ಎಸ್ ಟಿ ಇದೆ, ಬಿ ಯಲ್ಲಿ ಎ ಬಿ ಇದೆ, ಪಿ ಮತ್ತು ಕ್ಯೂ ಎ ಅನ್ನು ಅಸೋಸಿಯೇಟೆಡ್ ಮಾಡುತ್ತೆ, ಆರ್ ಎಸ್ ಟಿ ಬಿ ಅನ್ನು ಅಸೋಸಿಯೇಟೆಡ್ ಮಾಡುತ್ತೆ. ದ ಇಮೇಜ್ ಆಫ್ ಆರ್ ಈಸ್ ಬಿ, ಇಮೇಜ್ ಆಫ್ ಎಸ್ ಈಸ್ ಬಿ, ಇಮೇಜ್ ಆಫ್ ಟಿ ಈಸ್ ಈಕ್ವಲ್ ಟು ಬಿ ಆಯಿತು. ಅಂದರೆ ಏನಿಲ್ಲಿ ಇನ್ನು 3 ಎಕ್ಸಾಂಪಲಲ್ಲಿ ದ ಫಸ್ಟ್ ಒನ್ ಈಸ್ 1 1 ಫಂಕ್ಷನ್ನು, ಡಿಫ್ರೆಂಟ್ ಎಲಿಮೆಂಟ್ ಆಫ್ ಎ ಅಸೋಸಿಯೇಟೆಡ್ ವಿತ್ ಡಿಫ್ರೆಂಟ್ ಎಲಿಮೆಂಟ್ಸ್ ಆಫ್ ಬಿ. ಸೆಕೆಂಡ್ ಫಂಕ್ಷನ್ನು ಈಸ್ ನಾಟ್ ಎ 1 1 ಫಂಕ್ಷನ್ನು, ಯಾಕೆ ಬಿ ಮತ್ತು ಸಿ ಒಂದೇ ಇಮೇಜನ್ನು ಹೊಂದಿದೆ. ಥರ್ಡ್ ಎಕ್ಸಾಂಪಲ್ ಈಸ್ ನಾಟ್ ಎ 1 1 ಫಂಕ್ಷನ್ನು, ಪಿ ಕ್ಯೂ ಒಂದೇ ಇಮೇಜನ್ನು ಹೊಂದಿದೆ, ಹಾಗೆ ಆರ್ ಎಸ್ ಟಿನೂ ಅಷ್ಟೇ ಒಂದೇ ಇಮೇಜನ್ನು ಹೊಂದಿದೆ. ಬಟ್ ಇಲ್ಲಿ ಡೊಮೇನ್ ಆಫ್ ದ ಫಸ್ಟ್ ಫಂಕ್ಷನ್ ಎ ಬಿ ಸಿ ಆದರೆ ಕೋಡೊಮೇನ್ ಈಸ್ ಎಲ್ ಎಮ್ ಎನ್ನು, ಹಾಗೆ ರೇಂಜ್ ಈಸ್ ಆಲ್ಸೋ ಎಲ್ ಎಮ್ ಎನ್ನು. ಸೆಕೆಂಡ್ ರಿಸಲ್ಟಲ್ಲೂ ಅಷ್ಟೇ ಕೋಡೊಮೇನ್ ಈಸ್ ಪಿ ಕ್ಯೂ ಆರು, ರೇಂಜ್ ಈಸ್ ಆಲ್ಸೋ ಸೆಟ್ ಕಂಟೈನಿಂಗ್ ಪಿ ಕ್ಯೂ ಆರು. ಥರ್ಡ್ ಎಕ್ಸಾಂಪಲ್ ಈಸ್ ಆಲ್ಸೋ ದ ಕೋಡೊಮೇನ್ ಈಸ್ ಎ ಬಿ ಆ್ಯಂಡ್ ರೇಂಜ್ ಈಸ್ ಆಲ್ಸೋ ಎ ಬಿ. ಅಂದರೆ ಏನು, ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಆನ್ ಟು ಆರ್ surjective functions if every element of B is the image of some element of A under the function F. B ಯಲ್ಲಿರುವಂಥ ಕೋಡೊಮೇನಲ್ಲಿರುವಂಥ ಎಲ್ಲ ಎಲಿಮೆಂಟ್ಸು ಎ ಜೊತೆಗೆ ಸಂಬಂಧ ಹೊಂದಿರಬೇಕು ಅಥವಾ ಎಲ್ಲ ಎಲಿಮೆಂಟ್ಸು ಇಮೇಜ್ ಆಗಿರಬೇಕು. ದೆನ್ ಯು ಸೇ ದ್ಯಾಟ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ ಆನ್ ಟು ಫಂಕ್ಷನ್ನು ಆರ್ ಸರ್ಜೆಕ್ಟಿವ್ ಫಂಕ್ಷನ್ ಅಂತ. ಅದನ್ನು ನಾವು ಹೇಗೆ ಪ್ರೂವ್ ಮಾಡ್ತೀವಿ? ಮ್ಯಾಥಮೆಟಿಕಲ್ ಆಗಿ ಪ್ರೂವ್ ಮಾಡೋದಿದ್ರೆ, ಫಾರ್ ಈಚ್ y ಬಿಲಾಂಗ್ಸ್ ಟು ದ ಕೋಡೊಮೇನ್ ಬಿ ದೇರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ದ ಡೊಮೇನ್ ಎ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು y. ಪ್ರತಿಯೊಂದು y ಬಿ ಯಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಎಕ್ಸಿನ ಯಾವುದಾದ್ರೂ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿರಬೇಕು. ದೆನ್ ಯು ಸೇ ದ್ಯಾಟ್ ದಿಸ್ ಫಂಕ್ಷನ್ ಈಸ್ ಆನ್ ಟು ಅಂತ. ಫಾರ್ ಹೇಗೆ ಪ್ರೂವ್ ಮಾಡ್ತೀವಿ? ಫಾರ್ ಈಚ್ y ಬಿಲಾಂಗ್ಸ್ ಟು ದ ಕೋಡೊಮೇನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ಎ ಅಂತ ಪ್ರೂವ್ ಮಾಡಿದರೆ ದಿಸ್ ಫಂಕ್ಷನ್ ಈಸ್ ಆನ್ ಟು ಆಗಿರುತ್ತೆ.
ಆರ್ ದ ಸಿಂಪಲ್ ಆಗಿ ಪ್ರೂವ್ ಮಾಡೋದಂದರೆ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ ಆನ್ ಟು ಮೀನ್ಸ್ ದ ರೇಂಜ್ ಆಫ್ ದ ಫಂಕ್ಷನ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಕೋಡೊಮೇನ್ ಆಗಿರಬೇಕು. ದೆನ್ ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಆನ್ ಟು ಫಂಕ್ಷನ್ನು. ಅದೇ ಇನ್ನೊಂದು ಎಕ್ಸಾಂಪಲನ್ನು ತಗೊಂಡ್ರೆ ಇಲ್ಲಿ ಸೆಟ್ ಎದಲ್ಲಿ ಡೊಮೇನಲ್ಲಿ ಎ ಬಿ ಸಿ ಇದೆ, ಕೋಡೊಮೇನಲ್ಲಿ ಪಿ ಕ್ಯೂ ಆರ್ ಇದೆ. ಕೋಡೊಮೇನ್ ಈಸ್ ಪಿ ಕ್ಯೂ ಆರ್ ಬಟ್ ದ ರೇಂಜ್ ಈಸ್ ಈಕ್ವಲ್ ಟು ಪಿ ಮತ್ತು ಕ್ಯೂ. ಅಥವಾ ಆರ್ ಅನ್ನುವಂಥ ಎಲಿಮೆಂಟ್ಸ್ ಕೋಡೊಮೇನಲ್ಲಿದೆ, ಆರ್ ಯಾವುದೇ ಎಲಿಮೆಂಟ್ಸ್ ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿಲ್ಲ. ದ್ಯಾರ್ ಫೋರ್ ದಿಸ್ ಫಂಕ್ಷನ್ ಈಸ್ ನಾಟ್ ಆನ್ ಟು ಅಂತ ಹೇಳ್ತೀವಿ. ಆನ್ ಟು ಆಗಬೇಕಾದ್ರೆ ಕೋಡೊಮೇನ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ರೇಂಜ್ ಆಗಿರಬೇಕು. ದ ನೆಕ್ಸ್ಟ್ ಎಕ್ಸಾಂಪಲ್ ಇಂಟು ಫಂಕ್ಷನ್ ಅಂತ ಹೇಳ್ತೀವಿ. ಆನ್ ಟು ಗೊತ್ತಿದೆ, ಕೋಡೊಮೇನ್ ಈಕ್ವಲ್ ಟು ರೇಂಜ್ ಆದರೆ ಅದನ್ನು ಆನ್ ಟು ಅಂತ ಕರಿತೀವಿ. ಸಪೋಸ್ ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜ್ ಆದರೆ ಅದನ್ನೇ ಇಂಟು ಫಂಕ್ಷನ್ ಅಂತ ಕರಿತೀವಿ. ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ ಈಸ್ ಸೆಡ್ ಟು ಬಿ ಎ ಇಂಟು ಫಂಕ್ಷನ್ಸ್ ಇಫ್ ದೇರ್ ಎಕ್ಸಿಸ್ಟ್ ಅಟ್ ಲೀಸ್ಟ್ ಒನ್ ಎಲಿಮೆಂಟ್ಸ್ ಆಫ್ ಬಿ ವಿಚ್ ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್ಸ್ ಇನ್ ಎ ಅಂಡರ್ ದ ಫಂಕ್ಷನ್ ಎಫ್. ಎಫ್ ಅನ್ನುವಂಥ ಫಂಕ್ಷನ್ನಲ್ಲಿ ಇಮೇಜ್ ಬಿ ಯಲ್ಲಿರುವ ಅಟ್ಲೀಸ್ಟ್ ಒನ್ ಎಲಿಮೆಂಟ್ಸು ಎ ಜೊತೆಗೆ ಸಂಬಂಧ ಹೊಂದಿರಬಾರ್ದು, ಅಥವಾ ಇಟ್ ಈಸ್ ನಾಟ್ ದ ಇಮೇಜ್ ಆಫ್ ಎನಿ ಎಲಿಮೆಂಟ್ಸ್ ಇನ್ ಎ. ದೆನ್ ದಿಸ್ ಫಂಕ್ಷನನ್ನು ಇಂಟು ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಸಿಂಪಲ್ ಆಗಿ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೇನ್ ಆದರೆ ಯಾವುದೇ ಫಂಕ್ಷನಲ್ಲಿ ದ ಫಂಕ್ಷನ್ ಈಸ್ ಸೆಟ್ ಟು ಬಿ ಇಂಟು ಫಂಕ್ಷನ್, ಇಟ್ ಈಸ್ ನಾಟ್ ಎ ಆನ್ ಟು ಫಂಕ್ಷನ್. ಇಲ್ಲಿ ನೋಡಿದಾಗ ಇಟ್ ಈಸ್ ಎ ಫಂಕ್ಷನ್ನು, ಕೋಡೊಮೇನ್ ಈಸ್ ಈಕ್ವಲ್ ಟು ಎಲ್ ಎಮ್ ಎನ್ನು, ರೇಂಜ್ ಈಸ್ ಎಲ್ ಮತ್ತು ಎನ್ನು, ಕೋಡೊಮೇನ್ ಈಸ್ ನಾಟ್ ಈಕ್ವಲ್ ಟು ರೇಂಜು, ದ್ಯಾರ್ ಫಾರ್ ದಿಸ್ ಫಂಕ್ಷನ್ ಈಸ್ ನಾಟ್ ಆನ್ ಟು ಫಂಕ್ಷನ್. ಹಾಗೆ ಇಲ್ಲಿ ಎಲ್ ಎಮ್ ಎನ್ ಓ ಅನ್ನೋದು ಕೋಡೊಮೇನು, ಬಟ್ ಎಲ್ ಎಮ್ ಆ್ಯಂಡ್ ಓ ಆರ್ ರೇಂಜು. ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೇನ್. ದಿಸ್ ಫಂಕ್ಷನ್ಸ್ ಆರ್ ಸೆಡ್ ಟು ಬಿ ಇಂಟು ಫಂಕ್ಷನ್ಸ್. ದಿಸ್ ಫಂಕ್ಷನ್ಸ್ ಆರ್ ನಾಟ್ ಆನ್ ಟು ಫಂಕ್ಷನ್ನು. ಹಾಗೆ ಒಂದು ರಿಸಲ್ಟ್ ಗೊತ್ತಿರಲಿ, ಇಫ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಈಸ್ ಆನ್ ಟು ಆರ್ ಸರ್ಜೆಕ್ಟಿವ್ ಫಂಕ್ಷನ್ ಆಗಿರಬೇಕಾದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಇರಬೇಕು. ಆನ್ ಟು ಫಂಕ್ಷನ್ ಎಕ್ಸಿಸ್ಟ್ ಆಗುತ್ತೆ ಅಂತ. ಅದರ್ವೈಸ್ ಆನ್ ಟು ಫಂಕ್ಷನ್ಸ್ ಡಸ್ ನಾಟ್ ಎಕ್ಸಿಸ್ಟು. ನಾವು ಒಂದೆರಡು ಎಕ್ಸಾಂಪಲನ್ನು ನೋಡೋಣ ಇಲ್ಲಿ. ಲೆಟ್ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 4 5 8 and B contains the elements 2 4 7 8. F is a functions from A to B is defined as F ಒಳಗೆ 1 8 4 7 5 4 8 2 ಇದೆ. ದಿಸ್ ಫಂಕ್ಷನ್ ಈಸ್ ಆನ್ ಟು ಅಂತ ಹೇಳ್ಬೋದು. ಯಾಕೆ? ಎವ್ರಿ ಎಲಿಮೆಂಟ್ ಆಫ್ ಬಿ ಇಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎ ಅಂಡರ್ ದ ಫಂಕ್ಷನ್ ಎಫ್ ಅಂತ ಹೇಳ್ತೀವಿ. ಇದನ್ನು ಹೇಗೆ ವೆರಿಫೈ ಮಾಡ್ತೀವಿ? ದ ಕೊಟ್ಟಂಥ ಫಂಕ್ಷನ್ಸ್ ಆನ್ ಟು ಫಂಕ್ಷನ್ಸ್ ಅಂತ ಹೇಳುವಾಗ ನಾವಿಲ್ಲಿ ಪ್ರತಿಯೊಂದು ಆರ್ಡರ್ ಫೇರಿನ ಸೆಕೆಂಡ್ ಎಲಿಮೆಂಟ್ಸನ್ನು ಕಲೆಕ್ಟ್ ಮಾಡಿದರೆ ಇಟ್ ಮೀನ್ಸ್ ರೇಂಜು. ಯಾವುದು ಸೆಕೆಂಡ್ ಎಲಿಮೆಂಟ್ಸು? 8 7 5 2 2 4 7 8 ಅನ್ನೋದು ಕೋಡೊಮೇನು. ರೇಂಜ್ ಈಸ್ ಆಲ್ಸೋ 2 4 7 8. ಕೋಡೊಮೇನ್ ಈಸ್ ಈಕ್ವಲ್ ಟು ರೇಂಜು, ದ್ಯಾರ್ ಫೋರ್ ದ ಗಿವನ್ ಫಂಕ್ಷನ್ ಈಸ್ ಆನ್ ಟು. ಇಲ್ಲ ನಾವು ಸಿಂಪಲ್ಲಾಗಿ ಹೇಳದಿದ್ದರೆ ಕೋಡೊಮೇನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಸೆಕೆಂಡ್ ಎಲಿಮೆಂಟ್ಸ್ ಆಗಿ ಆ ಫಂಕ್ಷನಿನ ಆರ್ಡರ್ ಫೇರ್ನಲ್ಲಿ ಬಂದಿರಬೇಕು. ಪ್ರತಿಯೊಂದು ಎಲಿಮೆಂಟ್ಸು 8 ಬಂದಿದೆ, 7 ಬಂದಿದೆ, 4 ಸೆಕೆಂಡ್ ಎಲಿಮೆಂಟ್ಸ್ ಆಗಿ ಬಂದಿದೆ, 2 ಈಸ್ ಆಲ್ಸೋ ಸೆಕೆಂಡ್ ಎಲಿಮೆಂಟ್ಸ್ ಆಫ್ ದಿ ಒನ್ ಆಫ್ ದ ಆರ್ಡರ್ ಫೇರು. ದ್ಯಾರ್ ಫೋರ್ ದಿಸ್ ಫಂಕ್ಷನ್ ಈಸ್ ಆನ್ ಟು ಆರ್ ಸರ್ಜೆಕ್ಟಿವ್ ಫಂಕ್ಷನ್. ದ ನೆಕ್ಸ್ಟ್ ಎಕ್ಸಾಂಪಲ್, ದ ಸೇಮ್ ಕ್ವಶನ್ಸ್ ಸೆಟ್ಟನ್ನು ತಗೊಂಡಾಗ ಸೆಟ್ ಎ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 4 5 8. B it contains the elements 2 4 7 8. F is a functions from A to B defined. ಈಸ್ ನಾಟ್ ಆನ್ ಟು ಅಂತ ಹೇಳ್ತೀವಿ. ಯಾಕೆ? ಇಲ್ಲಿ ಸೆಕೆಂಡ್ ಎಲಿಮೆಂಟ್ಸನ್ನು ಟೆಸ್ಟ್ ಮಾಡ್ತೀವಿ. 2 ಇದೆ, 2 ಇದೆ, 4 ಇಲ್ಲ. ಅಂದರೆ ಏನು? ಈ 4ಗೆ ಯಾವುದೇ ಇಮೇಜ್ ಇಲ್ಲ ಅಂಡರ್ ದ ಫಂಕ್ಷನ್ಸ್ ಎಫ್ ಅಂತ. ಈಸ್ ನಾಟ್ ಎ ಆನ್ ಟು ಫಂಕ್ಷನ್ಸು. ಯಾವುದಾದ್ರೂ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕಾಗುತ್ತೆ. ಹಿಯರ್ 4 ಈಸ್ ಬಿಲಾಂಗ್ಸ್ ಟು ದ ಕೋಡೊಮೇನ್ ಬಟ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 4 ಫಾರ್ ಈಚ್ ಎ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್. ಇದರರ್ಥ ಏನು? 4 ಅನ್ನೋದು ಡೊಮೇನ್ನಲ್ಲಿರುವಂಥ ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿಲ್ಲ. ದ್ಯಾರ್ ಫೋರ್ ದಿಸ್ ಫಂಕ್ಷನ್ ಈಸ್ ನಾಟ್ ಆನ್ ಟು ಫಂಕ್ಷನ್ಸ್ ಆರ್ ನಾಟ್ ಸರ್ಜೆಕ್ಟಿವ್ ಫಂಕ್ಷನ್ನು. ಒನ್ ಮೋರ್ ಎಕ್ಸಾಂಪಲ್ಸ್. ದ ಜನರಲ್ ರಿಸಲ್ಟನ್ನು ನೋಡಿದರೆ
ದ ಫಂಕ್ಷನ್ಸ್ ಎಫ್ ಫ್ರಾಮ್ ಆರ್ ಟು ಆರ್ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 1 ಈಸ್ ಆನ್ ಟು ಫಂಕ್ಷನ್ನು. ಯಾಕೆ? ಎವ್ರಿ ಎಲಿಮೆಂಟ್ ಆಫ್ ಬಿ ಇಸ್ ದ ಇಮೇಜ್ ಆಫ್ ಸಮ್ ಎಲಿಮೆಂಟ್ ಆಫ್ ಎ ಅಂಡರ್ ದ ಫಂಕ್ಷನ್ ಎಫ್ ಅಂತ. ನಾವು ಪ್ರೂಫನ್ನು ಹೇಗೆ ನೋಡೋದು? ಫಸ್ಟಿಗೆ ನಾವು ಫಾರ್ ಈಚ್ ವೈ ಬಿಲಾಂಗ್ಸ್ ಟು ದ ಕೋಡೊಮೇನು. ಕೋಡೊಮೇನ್ ಅಂದರೆ ರಿಯಲ್ ನಂಬರ್ಸೇ. ಗಿವನ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ, ಎಫ್ ಆಫ್ ಎಕ್ಸಿನ ಇಮೇಜು ಅಂಡರ್ ದ ಫಂಕ್ಷನ್ಸ್, ಎಕ್ಸಿನ ಇಮೇಜ್ ಅಂಡರ್ ದ ಫಂಕ್ಷನ್ಸ್ ಎಫ್ ಈಸ್ ವೈ ಅಂತ ಹೇಳೋದು. ವೈ ಈಸ್ ಬಿಲಾಂಗ್ಸ್ ಟು ದ ಕೋಡೊಮೇನ್ ಅಂತ ತೊಗೊಂಡಾಗ ಎಫ್ ಆಫ್ ಎಕ್ಸ್ ಅಂದರೆ ಗೊತ್ತಿದೆ 2x ಪ್ಲಸ್ 1 ಈಸ್ ಈಕ್ವಲ್ ಟು ವೈ ಆಯಿತು. ಈಗ ನಾವು ಎಕ್ಸನ್ನು ಇವ್ಯಾಲ್ಯೂಯೇಟ್ ಮಾಡೋದು 2x ಈಕ್ವಲ್ ಟು ವೈ ಮೈನಸ್ 1 ಆರ್ ಎಕ್ಸ್ ಈಕ್ವಲ್ ಟು ವೈ ಮೈನಸ್ 1 ಬೈ 2. ಇಟ್ ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಆದರೆ, ವೈ ಯಾವುದೇ ರಿಯಲ್ ನಂಬರ್ಸ್ ಆದಾಗ ಎಕ್ಸ್ ಈಸ್ ಆಲ್ಸೋ ರಿಯಲ್ ನಂಬರ್ಸ್ ಅಂತ ನಾವು ಪ್ರೂವ್ ಮಾಡಿದರೆ, ಅಂದರೆ ಇದು ಡೊಮೇನಲ್ಲಿ ಬರುವಂಥ ಒನ್ ಆಫ್ ದ ವ್ಯಾಲ್ಯೂಸ್ ಅಂತ ಹೇಳಿದರೆ, ದೆನ್ ಯು ಸೇ ದ್ಯಾಟ್ ದಿಸ್ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್ನು. ಸಪೋಸ್ ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದಿ, ಯಾವುದೇ ರಿಯಲ್ ನಂಬರ್ಸ್ ತಗೊಳ್ಳಿ, ವೈ ಮೈನಸ್ 1 ಬೈ 2 ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂದರೆ ಇಟ್ ಈಸ್ ನಾಟ್ ಆನ್ ಟು ಅಂತ, ಅಂದರೆ ಎಕ್ಸಿಗೆ ಇಮೇಜ್ ಇಲ್ಲ ಅಂತ. ಯಾವುದೇ ವೈ ತಗೊಂಡಂಥ ವ್ಯಾಲ್ಯೂಸು ಎಕ್ಸಿನ ಡೊಮೇನ್ನಲ್ಲಿರುವಂಥ ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗೆ ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಇದರ ಅರ್ಥ ಏನು? ಫಾರ್ ಈಚ್ ವೈ ಬಿಲಾಂಗ್ಸ್ ಟು ದ ಕೋಡೊಮೇನ್ ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್ ಆರ್, ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ ಆನ್ ಟು ಫಂಕ್ಷನ್ಸ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ, ಎಫ್ ಅನ್ನುವಂಥ ಫಂಕ್ಷನಲ್ಲಿ ಎಕ್ಸ್ ಪ್ರತಿಯೊಂದು ವೈ ಜೊತೆಗೆ ಸಂಬಂಧ ಹೊಂದಿದೆ, ದೇರ್ ಫಾರ್ ಎಫ್ ಈಸ್ ಆನ್ ಆನ್ ಟು ಫಂಕ್ಷನ್ ಅಂತ. ದ ನೆಕ್ಸ್ಟ್ one more example. The functions f from z to z defined as f of x equal to 2x plus 1 is not onto functions. ಯಾಕೆ? as every element of z is not the image of some elements of domain. ಡೊಮೇನ್ ಯಾವುದಿದೆ? ಸೆಟ್ ಆಫ್ ಇಂಟೀಜರ್ಸ್ ಅಂಡರ್ ದ ಫಂಕ್ಷನ್ಸ್ ಎಫ್ ಅಂತ. ಫಾರ್ ಈಚ್ ವೈ ಬಿಲಾಂಗ್ಸ್ ಟು ದ ಕೋಡೊಮೇನ್, ಸಪೋಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ವೈ ಅಂತ ಹೇಳಿದಾಗ 2x ಪ್ಲಸ್ 1 ಈಕ್ವಲ್ ಟು ವೈ. ಯಾಕೆಂದರೆ ಎಫ್ ಆಫ್ ಎಕ್ಸ್ ಈಸ್ 2x ಪ್ಲಸ್ 1, 2x ಈಕ್ವಲ್ ಟು ವೈ ಮೈನಸ್ 1 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು ವೈ ಮೈನಸ್ 1 ಡಿವೈಡೆಡ್ ಬೈ 2 ಅಂತೀವಿ. ವೈ ಯಾವುದೇ ಇಂಟೀಜರ್ಸ್ ಆದಾಗ ವೈ ಈಸ್ ಎನಿ ಇಂಟೀಜರ್ಸು, ಎಕ್ಸ್ ಈಸ್ ನಾಟ್ ಎ ಇಂಟೀಜರ್ಸು. ಅಂದರೆ ಏನು? ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡಬೇಕಾಗತ್ತೆ. ಸಪೋಸ್ ವೈ ಈಸ್ ಈಕ್ವಲ್ ಟು ನಾವು 2 ಅಂತ ಹೇಳಿದರೆ 2 ಮೈನಸ್ 1 ಮಾಡಿದರೆ 1 ಬೈ 2 ಬರುತ್ತೆ. 1 ಬೈ 2 ಈಸ್ ನಾಟ್ ಆ್ಯನ್ ಇಂಟೀಜರ್ಸ್. ಇದರರ್ಥ ಏನು? ಈ 2 ಅನ್ನುವಂಥ ಎಲಿಮೆಂಟ್ಸು ಡೊಮೇನಿನ ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿಲ್ಲ. ದೇರ್ ಫಾರ್ ಎಫ್ ಈಸ್ ನಾಟ್ ಆನ್ ಟು. ಸಮ್ ವೈ ಬಿಲಾಂಗ್ಸ್ ಟು ಝಡ್, ದೇರ್ ಎಕ್ಸಿಸ್ಟ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ ಅಂತ ಹೇಳ್ಬೋದು. ಇಲ್ಲ ಒಂದು ಎಕ್ಸಾಂಪಲನ್ನು ತೊಗೋಬೋದು. ನೀವು 2 ಅಂತ ತೊಗೊಳ್ಳಿ, ಆಗ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ 2 ಆಗುತ್ತೆ. ಇಟ್ ಈಸ್ ನಾಟ್ ಬಿಲಾಂಗ್ಸ್ ಟು ದ ಡೊಮೇನು, ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ವೈ. ಇಟ್ ಇಂಪ್ಲೈಸ್ ಎಫ್ ಈಸ್ ನಾಟ್ ಆನ್ ಟು. ಅಥವಾ 2 ತೊಗೊಂಡಿದ್ದೀವಿ, 2 is belongs to the codomain, f of x is equal to 2x plus 1 is not equal to x for any x belongs to the domain. ಇಷ್ಟು ಬರೆದ್ರೆ ಸಾಕಾಗುತ್ತೆ. ಆರ್ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು, ವಾಟ್ ಈಸ್ ಕೋಡೊಮೇನು? ಕೋಡೊಮೇನ್ ಈಸ್ ಸೆಟ್ ಆಫ್ ಇಂಟೀಜರ್ಸು. ವಾಟ್ ಈಸ್ ದ ರೇಂಜು? ಪುಟ್ ಎಕ್ಸ್ ಈಸ್ ಈಕ್ವಲ್ ಟು 1 2 3 4 ಹೀಗೆ ಹಾಕ್ತಾ ಹೋದಾಗ ಅಥವಾ ಮೈನಸ್ ಹಾಕಿದಾಗ ಯು ಗೆಟ್ ಯು ಆಡ್ ಇಂಟೀಜರ್ಸ್ ಬರುತ್ತೆ. ದರ್ ಯು ಆಡ್ ಇಂಟೀಜರ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರು. ಇಟ್ ಈಸ್ ನಾಟ್ ಎ ಹೋಲ್ integers. Therefore codomain is not equal to range. Therefore f is not on to. ನಾವು ಹೇಗೆ ಬೇಕಾದರೂ ಪ್ರೂಫನ್ನು ಬರೀಬಹುದು. The next definition of bijective function. It is very very important. Bijective functions are one and on to ಫಂಕ್ಷನ್. ಇದು ಡೆಫಿನಿಷನ್ಸ್ ನೇಮಲ್ಲೇ ಇದೆ. ಬೈಜೆಕ್ಟಿವ್ ಅಥವಾ ಒನ್ ಆ್ಯಂಡ್ ಆನ್ ಟು ಫಂಕ್ಷನ್ನು. F is a functions from A to B is said to be a bijective functions if it is both 1 and on to ಅಂತ ಡೆಫಿನಿಷನ್ಸ್ ಹೇಳುತ್ತೆ. ಈ ಫಂಕ್ಷನ್ಸ್ ಬೈಜೆಕ್ಟಿವ್ ಆಗಿರಬೇಕಾದ್ರೆ ಇದು ಬೋತ್ 1 ಮತ್ತು ಆನ್ ಟು ಆಗಿರಬೇಕು. ಎರಡೂ ಕಂಡೀಷನ್ಸ್ ಡಿಸ್ಪೈ ಆದರೆ ಆ ಫಂಕ್ಷನನ್ನು ಬೈಜೆಕ್ಟಿವ್ ಫಂಕ್ಷನ್ ಅಂತೀವಿ. ಡಿಫೈನ್ ಬೈಜೆಕ್ಟಿವ್ 2-3 ಸಲ ಕೇಳಿದ್ದಾರೆ 1 ಮಾರ್ಕ್ ಕ್ವಶನ್ಸ್. ಎ ಫಂಕ್ಷನ್ಸ್ ಎಫ್ ಫ್ರಾಮ್ ಎ ಟು ಬಿ, ಇಲ್ಲಿ ಫಂಕ್ಷನ್ ಅನ್ನುವಂಥ ವರ್ಡ್ಸ್ ಇರಬೇಕು. ಈ ಸೆಟ್ ಟು ಬಿ ಎ ಬೈಜೆಕ್ಟಿವ್ ಫಂಕ್ಷನ್ಸ್ ಇಫ್ ಇಟ್ ಈಸ್ ಬೋತ್ 1 ಆ್ಯಂಡ್ ಆನ್ ಟು ಅಂತ. ಇಲ್ಲಿ ನೋಡಿದಾಗ ಒಂದು ಎಕ್ಸಾಂಪಲ್ಲು, ಹಿಯರ್ ಡೊಮೇನ್ ಎ
ಇಟ್ ಕಂಟೈನ್ಸ್ ದ ಎಲಿಮೆಂಟ್ಸ್ 1 2 3 4. ಬಿ ಅನ್ನೋದು ಕೋಡೊಮೇನು, ಎ ಬಿ ಸಿ ಡಿ ಇದೆ. ಈ ಫಂಕ್ಷನ್ನು ಬೈಜೆಕ್ಟಿವ್. ಇಲ್ಲಿ ಕೊಟ್ಟಂಥ ಎರೋ ಮಾರ್ಕ್ ನೋಟೇಷನಲ್ಲಿ ಹೇಳ್ತೀವಿ 1 ಇನ ಇಮೇಜ್ ಎ, 2 ಇನ ಇಮೇಜ್ ಬಿ, 3 ಇಮೇಜ್ ಸಿ ಇದೆ, 4 ಇಮೇಜ್ ಇಸ್ ಡಿ. ಡಿಫರೆಂಟ್ ಎಲಿಮೆಂಟ್ ಆಫ್ ಎ ಹ್ಯಾಸ್ ಡಿಫರೆಂಟ್ ಇಮೇಜು. ಹಾಗೆ ಕೋಡೊಮೇನ್ ಈಸ್ ಈಕ್ವಲ್ ಟು ಸೆಟ್ ಕಂಟೈನಿಂಗ್ ಎ ಬಿ ಸಿ ಡಿ, ರೇಂಜ್ ಈಸ್ ಈಕ್ವಲ್ ಟು ಸೆಟ್ ಕಂಟೈನಿಂಗ್ ಎ ಬಿ ಸಿ ಡಿ, ದೇರ್ ಫೋರ್ ಇಟ್ ಈಸ್ ಆನ್ ಟು 1 1 and on to. Therefore the given function is bijective function. Bijective function ಆಗಬೇಕಾದ್ರೆ ಒಂದು ಕಂಡೀಷನ್ಸ್ ನಮಗೆ ಗೊತ್ತಿರಬೇಕು. ಇಫ್ ಎಫ್ ಇಸ್ ಎ ಫಂಕ್ಷನ್ಸ್ ಫ್ರಮ್ ಎ ಟು ಬಿ ಈಸ್ ಬೈಜೆಕ್ಟಿವ್ ಅಂದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಎ ಈಸ್ ಈಕ್ವಲ್ ಟು ನಂಬರ್ ಆಫ್ ಎಲಿಮೆಂಟ್ಸ್ ಆಫ್ ಬಿ ಆಗಿರಬೇಕು. ನಾವು ಒಂದು ಎಕ್ಸಾಂಪಲ್ ನೋಡಿದಾಗ ಚೆಕ್ ದ ಇಂಜೆಕ್ಟಿವಿಟಿ and surjectivity ಅಥವಾ 1 1 and on to of the functions f from n to n given by f of x equal to x square ಅಂತ ಹೇಳಿದರೆ, ಇಲ್ಲಿ ನಾವು 1 1 ಮತ್ತು ಆನ್ ಟು ಎರಡನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ಸ್ ಕೊಟ್ಟಿದ್ದಾರೆ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಅಂತ ಡಿಫೈನ್ ಮಾಡಿದ್ದಾರೆ. ಹಾಗೆ ಅದು ಎಕ್ಸ್ ಒನ್ ಆ್ಯಂಡ್ ಎಕ್ಸ್ ಟು ಆರ್ ಎನಿ ಟು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಇದು ಎನ್ ಈಸ್ ಇನ್ಫೈನೈಟ್ ಸೆಟ್ಟು. Here proving the general form x1 and x2 are any two natural numbers ಅಂದರೆ ಪಾಸಿಟಿವ್ ನಂಬರ್ಸ್ ಆಗಿರುತ್ತೆ. ಸಪೋಸ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2 ಅಂತ ತೊಗೊಂಡ್ರೆ x1 ಸ್ಕ್ವೇರ್ ಈಸ್ ಈಕ್ವಲ್ ಟು x2 ಸ್ಕ್ವೇರ್ ಆಗುತ್ತೆ. ಹಿಯರ್ x1 ಆ್ಯಂಡ್ x2 ಈಸ್ ನ್ಯಾಚುರಲ್ ನಂಬರ್, ಪಾಸಿಟಿವ್ ನಂಬರ್ ಅಂದರೆ x1 ಸ್ಕ್ವೇರ್ ಈಕ್ವಲ್ ಟು x2 ಸ್ಕ್ವೇರ್, ಇಟ್ ಇಂಪ್ಲೈಸ್ x1 ಈಕ್ವಲ್ ಟು x2 ಆಗಿರಲೇಬೇಕು. ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ 1 1 ಫಂಕ್ಷನ್ಸ್. ನಾವು ಕಾಂಟ್ರಡಿಕ್ಷನ್ಸ್ ಮೆಥಡ್ನಲ್ಲಿ ಹೇಳ್ತೀವಿ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ x1 ಈಕ್ವಲ್ ಟು x2, ದೇರ್ ಫಾರ್ ದ ಗಿವನ್ ಫಂಕ್ಷನ್ ಈಸ್ 1 1 ಫಂಕ್ಷನ್ಸ್. ಹಾಗೆ ನಾವು ಆನ್ ಟು ಫಂಕ್ಷನನ್ನು ಚೆಕ್ ಮಾಡಿದರೆ ಹಿಯರ್ ದ ಕೋಡೊಮೇನ್ ಈಸ್ ಈಕ್ವಲ್ ಟು ಎನ್ನು. ವಾಟ್ ಈಸ್ ರೇಂಜು? ರೇಂಜ್ ಈಸ್ ಪುಟ್ ಎಕ್ಸ್ ಈಕ್ವಲ್ ಟು 1 1 ಸ್ಕ್ವೇರು, 2 ಹಾಕಿದರೆ 4 ಬರುತ್ತೆ, 3 ಹಾಕಿದರೆ 9, 4 16 ಅಂದರೆ ಇವೆಲ್ಲವೂ ಸ್ಕ್ವೇರ್ ನಂಬರ್ಸ್ ಆಗಿರುತ್ತೆ. ದ ಸೆಟ್ ಆಫ್ ಸ್ಕ್ವೇರ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. It is not whole natural numbers. Therefore range is not equal to codomain. Therefore the given function is not onto ಅಂತ ಹೇಳ್ಬೋದು. ಇಲ್ಲ ನಾವು ಪ್ರೂಫ್ ಅಂತ ಸಹ ಬರಿಬೋದು. ಇಟ್ ಈಸ್ ನಾಟ್ ಆನ್ಟು ಅಂದಾಗ ಒಂದು ಎಕ್ಸಾಂಪಲ್ ತಗೋಬೇಕಾಗತ್ತೆ. 3 ಈಸ್ ಬಿಲಾಂಗ್ಸ್ ಟು ದ ಕೋಡೊಮೇನು, ಬಟ್ ಎಕ್ಸ್ ಈಸ್ ಬಿಲಾಂಗ್ಸ್ ಟು ದ ಡೊಮೇನು, ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3 ಆಗುತ್ತೆ. ಇದರ ಅರ್ಥ ಏನು? ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಆದರೆ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 3 ಆಯಿತು. ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3 ಈಸ್ ನಾಟ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಇಟ್ ಮೀನ್ಸ್ ಡೊಮೇನು ಅಂದರೆ ಏನು? ಇಲ್ಲಿ 3 ಅನ್ನೋದು ಇಮೇಜ್ ಬರಬೇಕಾದ್ರೆ ಡೊಮೇನ್ನಲ್ಲಿ ರೂಟ್ 3 ಇರಬೇಕು. ಬಟ್ ರೂಟ್ 3 ಈಸ್ ನಾಟ್ ಎ ನ್ಯಾಚುರಲ್ ನಂಬರ್ಸ್, ಮೀನ್ಸ್ ಅದು ಡೊಮೇನ್ನಲ್ಲಿ ಇಲ್ಲ. ಹಾಗಾಗಿ 3 ಅನ್ನುವಂಥ ಎಲಿಮೆಂಟ್ಸ್, ಕೋಡೊಮೇನ್ನಲ್ಲಿರುವಂಥ ಎಲಿಮೆಂಟ್ಸು ಡೊಮೇನಿನ ಯಾವುದೇ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿಲ್ಲ. ದೇರ್ ಫೋರ್ ಎಫ್ ಈಸ್ ನಾಟ್ ಎ ಆನ್ ಟು ಫಂಕ್ಷನ್ಸ್. ಕನ್ಕ್ಲೂಷನ್ ಏನು? ದ ಗಿವನ್ ಫಂಕ್ಷನ್ ಈಸ್ 1 1 ಬಟ್ ನಾಟ್ ಆನ್ ಟು ಅಂತ. ಒನ್ ಮೋರ್ ಎಕ್ಸಾಂಪಲನ್ನು ನೋಡೋದಿದ್ರೆ ಚೆಕ್ ದ ಇಂಜೆಕ್ಟಿವಿಟಿ ಆ್ಯಂಡ್ ಸರ್ಜೆಕ್ಟಿವಿಟಿ ಆಫ್ ದ ಫಂಕ್ಷನ್ಸ್ ಎಫ್ ಫ್ರಾಮ್ ಇಂಟೀಜರ್ಸ್ ಟು ಇಂಟೀಜರ್ಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್. ಸೇಮ್ ಎಕ್ಸಾಂಪಲ್ಲು, ಬಟ್ ಡೊಮೇನು ಮತ್ತು ಕೋಡೊಮೇನನ್ನು ಚೇಂಜ್ ಮಾಡಿದ್ದಾರೆ. ನ್ಯಾಚುರಲ್ ನಂಬರಿಂದ ಇಂಟೀಜರ್ ಸಿಕ್ತಂದರೆ ಇಲ್ಲೂ ಅಷ್ಟೇ ಎಫ್ ಆಫ್ ಫಂಕ್ಷನ್ಸ್ ಫ್ರಾಮ್ ಇಂಟೀಜರ್ ಟು ಇಂಟೀಜರ್ಸ್ defined as f of x equal to x square. It is not 1 1 function. So ಒಂದು ಎಕ್ಸಾಂಪಲ್ ನಾವು ತಗೋಬಹುದು. 1 ಮತ್ತು -1 is belongs to the domain. f of 1 is equal to 1 square, f of -1 is equal to 1 minus 1 square 1. ಅಂದರೆ f of 1 is equal to f of -1, but 1 is not equal to -1, therefore f is not onto ಅಂತ. ಹಾಗೆ ಎಫ್ ಈಸ್ ನಾಟ್ 1 1 ಫಂಕ್ಷನ್ನು. ಹಾಗೆ ದ ಆನ್ ಟು ಫಂಕ್ಷನನ್ನು ಚೆಕ್ ಮಾಡೋದಿದ್ರೆ ವಾಟ್ ಈಸ್ ದ ಕೋಡೊಮೇನ್? ಕೋಡೊಮೇನ್ ಈಸ್ ಸೆಟ್ ಆಫ್ ಇಂಟೀಜರ್ಸು. ವಾಟ್ ಈಸ್ ದ ರೇಂಜ್? ರೇಂಜ್ ಈಸ್ ಪಾಸಿಟಿವ್ ನಂಬರ್ಸ್, ಪಾಸಿಟಿವ್ ಸ್ಕ್ವೇರ್ ನಂಬರ್, ಅದನ್ನು ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ. ಸ್ಕ್ವೇರ್ ನಂಬರ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸು. ದೇರ್ ಫೋರ್ ದ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಕೋಡೊಮೇನು. ದೇರ್ ಫೋರ್ ದ ಫಂಕ್ಷನ್ ಈಸ್ ನಾಟ್ ಆನ್ ಟು. ಇಲ್ಲ ಒಂದು ಎಕ್ಸಾಂಪಲನ್ನು ಕೊಡ್ಬೋದು. 3 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ಇಂಟೀಜರ್ಸ್. ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನ್ ಎಫ್ ಆಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 3. ಬಿಕಾಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 3 ಅಂತ ತೊಗೊಂಡ್ರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ 3 ಬರುತ್ತೆ. ಇಟ್ ಈಸ್ ನಾಟ್ ಆ್ಯನ್ ಇಂಟೀಜರ್ಸು. ಹಾಗಾಗಿ ದ ಗಿವನ್ ಫಂಕ್ಷನ್ ಈಸ್ ನಾಟ್ 1 1. ಇದು ನೈದರ್ 1 1 ನಾರ್ ಆನ್ ಟು ಫಂಕ್ಷನ್ಸ್ ಆಗಿದೆ.
ಒನ್ ಮೋರ್, ನಾವಿಲ್ಲಿ ಡೊಮೇನ್ ಮತ್ತು ರೇಂಜನ್ನು ಚೇಂಜ್ ಮಾಡಿದರೆ, ಸಪೋಸ್ f is a functions from real number to real numbers given by f of x equal to x square ಅಂತ ತಗೊಳ್ತೀವಿ. ಅದೇ ಫಂಕ್ಷನ್ನು. ಡೊಮೇನ್ ಈಸ್ ರಿಯಲ್ ನಂಬರು, ರೇಂಜ್ ಈಸ್ ರಿಯಲ್ ನಂಬರ್ಸು. f of x is equal to x square. Here also this function is not 1 1. ಯಾಕೆ 1 and -1 belongs to r ಅಂತ ತಗೊಂಡ್ರೆ f of 1 is 1, f of -1 is 1. It means f of 1 equal to f of -1, but 1 is not equal to -1. ಅಂದರೆ 1 1 ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ. therefore this function is not 1 1 ಫಂಕ್ಷನ್ನು. ಹಾಗೆ the codomain is equal to r, the range is square of real number, square integers ಅಲ್ಲ, square real number, it is a positive real numbers ಆಗಿರುತ್ತೆ. this value is not equal to codomain, therefore this one is not on to. ಅಥವಾ -1 is belongs to the set of real numbers. ಇಲ್ಲಿ 3 ತಗೊಳ್ಳುವ ಹಾಗಿಲ್ಲ. ನಾವೇನಾದರೂ 3 ತಗೊಂಡ್ರೆ f of x is equal to 3 ಅಂತ ತಗೊಳ್ತೀವಿ, x is equal to √3 ಬರುತ್ತೆ. √3 is a ರಿಯಲ್ ನಂಬರ್ಸ್ ಆಗಿರುತ್ತೆ. ಇಲ್ಲಿ ಇಮೇಜ್ ಇದೆ, ಬಟ್ ನೆಗೆಟಿವ್ ರಿಯಲ್ ನಂಬರ್ಸ್ ಅಂತ ತಗೊಂಡ್ರೆ f of x is not equal to -1, because f of x equal to -1 means x square equal to -1, x is equal to root of -1. root of -1 is not belongs to the domain, it is not a real numbers, it is an imaginary numbers. ಅಂದರೆ ಏನು, ಇಮೇಜ್ -1 ಬರಬೇಕಾದ್ರೆ ಡೊಮೇನಲ್ಲಿ ಐ ಅನ್ನೋದಿರಬೇಕು. ಇಟ್ ಈಸ್ ನಾಟ್ ಎ ರಿಯಲ್ ನಂಬರ್ಸ್. ಯಾವುದೇ ರಿಯಲ್ ನಂಬರ್ಸು -1 ಜೊತೆಗೆ ಅಸೋಸಿಯೇಟೆಡ್ ಆಗೋದಿಲ್ಲ, ಅಂದರೆ ನೆಗೆಟಿವ್ ರಿಯಲ್ ನಂಬರ್ಸ್ ಜೊತೆಗೆ. therefore f is not on to functions, therefore the given function is neither 1 1 nor on to ಅಂತ ಹೇಳ್ತೀವಿ. ಅದನ್ನೇ ನಾವು ಡೊಮೇನು ಮತ್ತು ಕೋಡೊಮೇನನ್ನು ಇಂಟರ್ಚೇಂಜ್ ಮಾಡಿದರೆ, ಸಪೋಸ್ ಟೇಕಿಂಗ್ ದ ಡೊಮೇನ್ ಈಸ್ ದ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸ್ ಆ್ಯಂಡ್ ರೇಂಜ್ ಈಸ್ ಆಲ್ಸೋ ಪಾಸಿಟಿವ್ ರಿಯಲ್ ನಂಬರ್ಸ್, ದ ಸೇಮ್ ಡೆಫಿನಿಷನ್ಸ್ f of x equal to x square ಆಗಿದ್ದರೆ, yes x1 and x2 is belongs to the positive real numbers. if f of x1 equal to f of x2 ಅಂತ ತಗೊಂಡ್ರೆ x1 square equal to x2 square, ಇದು ಪಾಸಿಟಿವ್ ರಿಯಲ್ ನಂಬರ್ಸ್ ಆಗಲಿಕ್ಕಾಗಿ x1 equal to x2 ಆಯಿತು. therefore the given function is 1 1 ಫಂಕ್ಷನ್ನು. ಹಾಗೆ ಆನ್ ಟು ನೋಡೋದಿದ್ರೆ y is belongs to the set of positive real number, f of x is equal to y, it means x square equal to y means x equal to root y. ಇಲ್ಲಿ y ಪಾಸಿಟಿವ್ ರಿಯಲ್ ನಂಬರ್ಸ್ ಆದರೆ ರೂಟ್ y ಪಾಸಿಟಿವ್ ರಿಯಲ್ ನಂಬರ್ಸೇ ಆಗಿರುತ್ತೆ, ಅಂದರೆ ಇದು ಡೊಮೇನ್ನಲ್ಲಿ ಇರುತ್ತೆ. ಅಂದರೆ ಏನು, ಫಾರ್ ಈಚ್ y ಬಿಲಾಂಗ್ಸ್ ಟು ದ ಕೋಡೊಮೇನ್ ದರ್ ಎಕ್ಸಿಸ್ಟ್ x ಬಿಲಾಂಗ್ಸ್ ಟು ದ ಡೊಮೇನ್ ಸಚ್ ದ್ಯಾಟ್ f of x equal to y. ಇದರ ಮೀನಿಂಗ್ ಏನು, ಕೋಡೊಮೇನ್ನಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ಸು ಡೊಮೇನಿನ ಯಾವುದಾದ್ರೂ ಎಲಿಮೆಂಟ್ಸ್ ಜೊತೆಗೆ ಸಂಬಂಧ ಹೊಂದಿದೆ ಅಂತ. therefore the given function is on to, it is both 1 1 and on to ಆಗಿರುತ್ತೆ. ನೆಕ್ಸ್ಟ್ ನಾವು ಒನ್ ಮೋರ್ ಎಕ್ಸಾಂಪಲ್ ಅನ್ನು ನೋಡೋದಿದ್ರೆ, ದ f is a functions from real number to real numbers given by f of x equal to modulus of x. ಗೊತ್ತಿದೆ ನಮಗೆ, ಇದನ್ನು ಮಾಡ್ಯುಲಸ್ ಫಂಕ್ಷನ್ ಅಂತ ಕರಿತೀವಿ. ದಿಸ್ ಫಂಕ್ಷನ್ ಈಸ್ ನೈದರ್ 1 1 ನಾರ್ ಆನ್ ಟು. ನೈದರ್ 1 1 ನಾರ್ ಆನ್ ಟು ಶೋ ದ್ಯಾಟ್ ಅಂತ ಹೇಳಿದಾಗ ನಾವು ಒಂದು ಎಕ್ಸಾಂಪಲನ್ನು ತೊಗೊಂಡ್ರೆ ಸಾಕಾಗುತ್ತೆ, ಜನರಲ್ ರಿಸಲ್ಟ್ ಬರೀಬೇಕಾಗಿಲ್ಲ. ಸಪೋಸ್ ಹಿಯರ್ ಆಲ್ಸೋ you can taking 1 and -1 is belongs to the set of real number. 1 -1 ಬೇಕಾಗಿಲ್ಲ, 2 -2, 3 -3, ಹೀಗೆ a and -a ಅಂತ ಯಾವುದೇ ರಿಯಲ್ ನಂಬರ್ಸನ್ನು ತಗೊಳ್ಳಿ. f of 1 equal to 1 ಆಗಿರುತ್ತೆ, f of -1 is also 1, because modulus of +1 is 1 and modulus of -1 is also 1, but 1 is not equal to -1, therefore the given function is not 1 1. ಹಾಗೆ ನಾಟ್ ಆನ್ ಟು ಅಂತ ಪ್ರೂವ್ ಮಾಡಬೇಕಾದ್ರೆ ಹಿಯರ್ ಯು ಕ್ಯಾನ್ ಟೇಕಿಂಗ್ y is equal to -1 is belongs to the codomain, f of x is not equal to -1 for any x belongs to r, because modulus function is always positive. ಅಂದರೆ ಏನಾಯಿತು, ರೇಂಜ್ ಯಾವಾಗಲೂ ಪಾಸಿಟಿವ್ ಇರುತ್ತೆ. therefore this -1 not associated with any elements of domain, therefore f is not on to. or ಡೈರೆಕ್ಟ್ ಮೆಥಡ್ನಲ್ಲಿ ಹೇಳದಿದ್ರೆ, ವಾಟ್ ಈಸ್ ದ ರೇಂಜ್, ಪಾಸಿಟಿವ್ ರಿಯಲ್ ನಂಬರ್ಸು. ಕೋಡೊಮೇನ್ ಈಸ್ ಸೆಟ್ ಆಫ್ ಆಲ್ ರಿಯಲ್ ನಂಬರು. ದ ಸೆಟ್ ಆಫ್ ರಿಯಲ್ ನಂಬರ್ ಈಸ್ ನಾಟ್ ಈಕ್ವಲ್ ಟು ದ ಸೆಟ್ ಆಫ್ ಪಾಸಿಟಿವ್ ರಿಯಲ್ ನಂಬರ್ಸು. therefore f is not on to functions. therefore you can say that f is neither 1 1 nor on to functions in modulus function.
ನಾವು ನೆಕ್ಸ್ಟ್ ಎಕ್ಸಾಂಪಲನ್ನು ನೋಡೋಣ. ಸಪೋಸ್ f is a functions from R to R given by f of x equal to x square is injective. ಶೋ ದ್ಯಾಟ್ ಅಂತ ಕೇಳಿದರೆ ನಾವು ಜನರಲ್ ರಿಸಲ್ಟನ್ನೇ ಹೇಳಬೇಕಾಗತ್ತೆ. ಫಾರ್ ಈಚ್ x1 and x2, if f of x1 equal to f of x2, it implies x1 ಕ್ಯೂಬ್ equal to x2 ಕ್ಯೂಬು. ಇದನ್ನು ಹೇಗೆ ಬರೀತೀವಿ? x1 ಕ್ಯೂಬ್ ಮೈನಸ್ x2 ಕ್ಯೂಬ್ equal to 0. ಇದು ಯಾವ ಫಾರ್ಮ್ನಲ್ಲಿದೆ? a ಕ್ಯೂಬ್ ಮೈನಸ್ b ಕ್ಯೂಬ್ equal to 0 ಫಾರ್ಮ್ಸ್. ಇದರ ಫ್ಯಾಕ್ಟರ್ಸ್ ಬರೆದ್ರೆ a ಮೈನಸ್ b ಇಂಟು a ಸ್ಕ್ವೇರ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಏನಾಯಿತು? x1 ಮೈನಸ್ x2 ಇಂಟು x1 ಸ್ಕ್ವೇರು ಪ್ಲಸ್ x1 ಇಂಟು x2 ಪ್ಲಸ್ x2 ಸ್ಕ್ವೇರ್ equal to 0 ಅಂತ ಹೇಳ್ತೀವಿ. ಹಿಯರ್ x1 ಆ್ಯಂಡ್ x2 ಆರ್ ಎನಿ ಟು ರಿಯಲ್ ನಂಬರ್ಸ್ ಆದರೆ x1 ಸ್ಕ್ವೇರು x2 ಸ್ಕ್ವೇರು ಪ್ಲಸ್ x1 ಇಂಟು x2 ಈಸ್ ನಾಟ್ equal to 0 ಆಗಿರುತ್ತೆ. ಇಟ್ ಇಂಪ್ಲೈಸ್ x1 ಇಸ್ ಮೈನಸ್ x2 equal to 0 ಆರ್ x1 equal to x2 ಆಯಿತು. ದ್ಯಾರ್ ಫಾರ್ ಯು ಕ್ಯಾನ್ ಸೇ ದ್ಯಾಟ್ ಎಫ್ ಈಸ್ ಎ ಇಂಜೆಕ್ಟಿವ್ ಆರ್ ಒನ್ ಫಂಕ್ಷನ್ ಅಂತ ಪ್ರೂವ್ ಮಾಡ್ತೀವಿ ನಾವು. ಒನ್ ಮೋರ್ ಎಕ್ಸಾಂಪಲ್ ಅನ್ನು ತಗೊಂಡ್ರೆ, ಶೋ ದ್ಯಾಟ್ ದ ಫಂಕ್ಷನ್ಸ್ ಎಫ್ ಫ್ರಾಮ್ ನ್ಯಾಚುರಲ್ ನಂಬರ್ ಟು ನ್ಯಾಚುರಲ್ ನಂಬರ್ಸ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಈಸ್ 1 ಬಟ್ ನಾಟ್ ಆನ್ ಟು. 1 ಅಂದಾಗ ಶೋ ದ್ಯಾಟ್ ಅಂತ ಕೇಳಿದ್ದಾರೆ. ಜನರಲ್ ಆಗಿ ಹೇಳಬೇಕು, x1 ಆ್ಯಂಡ್ x2 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್. ಇಫ್ ಎಫ್ ಆಫ್ x1 ಈಕ್ವಲ್ ಟು ಎಫ್ ಆಫ್ x2, ಇಟ್ ಇಂಪ್ಲೈಸ್ 2x1 ಈಕ್ವಲ್ ಟು 2x2. ಇಟ್ ಮೀನ್ಸ್ x1 ಈಕ್ವಲ್ ಟು x2, ದ್ಯಾರ್ ಫಾರ್ ಎಫ್ ಈಸ್ 1. ಇದು ಡೆಫಿನೇಷನ್ನು. ಹಾಗೆ ಬಟ್ ನಾಟ್ ಆನ್ ಟು ಅಂದಾಗ ನೀವೇ ಎಕ್ಸಾಂಪಲನ್ನು ತೊಗೊಂಡು ಹೇಳ್ಬೋದು. ಏನು ಹೇಳ್ತೀರಿ? ಎಫ್ ಈಸ್ ನಾಟ್ ಆನ್ ಟು ಬಿಕಾಸ್ 1 ಈಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ನ್ಯಾಚುರಲ್ ನಂಬರ್. ಇಟ್ ಈಸ್ ಕೋಡೊಮೇನ್. ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ಎಕ್ಸ್ ಇನ್ ಎನ್ ಸಚ್ ದ್ಯಾಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 2x ಈಕ್ವಲ್ ಟು 1. ಯಾಕೆ ಅಂದರೆ ಎಕ್ಸ್ ಈಕ್ವಲ್ ಟು ಹಾಫ್ ಆಗುತ್ತೆ. ಆ ಹಾಫ್ ಅನ್ನೋದು ನ್ಯಾಚುರಲ್ ನಂಬರ್ಸ್ ಅಲ್ಲ. ಹಾಗಾಗಿ 1 ಯಾವುದೇ ನ್ಯಾಚುರಲ್ ನಂಬರ್ಸ್ ಜೊತೆಗೆ ಸಂಬಂಧ ಹೊಂದಿಲ್ಲ. ದ್ಯಾರ್ ಫಾರ್ ದಿಸ್ ಫಂಕ್ಷನ್ ಈಸ್ ನಾಟ್ ಆನ್ ಟು ಫಂಕ್ಷನ್ನು. ಅಥವಾ ಯು ಡೈರೆಕ್ಟ್ಲಿ ರೈಟ್ ರೇಂಜು. ವಾಟ್ ಈಸ್ ರೇಂಜ್ ಆಫ್ ದ ಫಂಕ್ಷನ್? 2x ಅಂದರೆ ಈವನ್ ನ್ಯಾಚುರಲ್ ನಂಬರ್ಸು. ವಾಟ್ ಈಸ್ ಕೋಡೊಮೇನ್? ಕೋಡೊಮೇನ್ ಈಸ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸು. ದ್ಯಾರ್ ಫಾರ್ ಈವನ್ ನ್ಯಾಚುರಲ್ ನಂಬರ್ ಈಸ್ ನಾಟ್ ಈಕ್ವಲ್ ಟು set of all natural number. Therefore this function is not on 2. It means the given function is 1 but not on 2 ಅಂತ. ಇವು ಇನ್ನು ಕೆಲವು ಎಕ್ಸಾಂಪಲನ್ನು ನಾವು ನೆಕ್ಸ್ಟಿಗೆ ನೋಡೋಣ. ಈಗ ವೆರಿ ಇಂಪಾರ್ಟೆಂಟ್ ರಿಸಲ್ಟ್ಸು, ದ ಕಾಂಪೋಸಿಷನ್ಸ್ ಆಫ್ 2 ಫಂಕ್ಷನ್ನು. ಲೆಟ್ ಎ ಬಿ ಸಿ ಬಿ ದ 3 ನಾನ್ ಎಂಪ್ಟಿ ಸೆಟ್ಟು. ನಾವು 3 ಸೆಟ್ಟನ್ನು ತಗೊಳ್ತೀವಿ, ಎ ಬಿ ಮತ್ತು ಸಿ ಅನ್ನೋದು. ಹಾಗೆ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ ಆ್ಯಂಡ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಸಿ ಇದೆ. ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ, ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಸಿ. Suppose it is defined for each x belongs to the set A, y is belongs to the set B such that f of x equal to y. ಇದು ಫಂಕ್ಷನ್ಸ್ ಎಫ್ ಇಂದು. ಎಕ್ಸ್ ಡೊಮೇನ್ನಲ್ಲಿದೆ, y ಕೋಡೊಮೇನ್ನಲ್ಲಿದೆ. f1 ಅಂತ ಫಂಕ್ಷನ್ನಲ್ಲಿ x ಇಮೇಜ್ y ಆಗಿದೆ. therefore y is equal to f of x ಅಂತೀವಿ. ಹಾಗೆ for each y belongs to the set B, ಇದು ಫಂಕ್ಷನ್ಸ್ x is associated with f of x, it means y, and y is belongs to the set B, y ಅನ್ನೋದು b ಯಲ್ಲಿದೆ. g is a functions from b to c ಅಂತ ಹೇಳಿದೀವಿ, and it is associated with c is belongs to z is belongs to c under the functions g. ಹಾಗಾಗಿ ಏನು ಹೇಳ್ತೀವಿ? g of y is equal to z ಅಂತ. g of y is equal to z ಅಂದರೆ ಇಲ್ಲಿ 3 ಫಂಕ್ಷನ್ಸ್ ಬರುತ್ತೆ, ಸೆಟ್ಸ್ ಬರುತ್ತೆ, ಎ ಬಿ ಸಿ. ಎಫ್ ಅನ್ನೋದು ಎ ಇಂದ ಬಿಗೆ ಇರುವಂಥ ಫಂಕ್ಷನ್ನು, ಜಿ ಅನ್ನೋದು ಬಿ ಇಂದ ಸಿಗೆ ಇರುವಂಥ ಫಂಕ್ಷನ್ಸ್ ಆಗಿರುತ್ತೆ. ಹಾಗಿದ್ರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತೀವಿ, ಹಾಗೆ ಜಿ ಆಫ್ ವೈ ಈಸ್ ಈಕ್ವಲ್ ಟು ಝೆಡ್ ಅಂತೀವಿ. ಇದನ್ನೇ ನಾವು ಡಿಫೈನ್ ಮಾಡಿದರೆ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಜಿ ಆಫ್ ವೈ ಆಯಿತು. ಯಾಕೆಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಅಂತೀವಿ, ಇದ್ರ ವ್ಯಾಲ್ಯೂಸ್ ಝೆಡ್ ಆಗುತ್ತೆ. g of f of x is equal to z because f of x equal to y. ಹಾಗೆ ನಾವು ಇಲ್ಲೊಂದು ಫಂಕ್ಷನ್ಸನ್ನು ಬರೀಬಹುದು. ಇಲ್ಲಿ f ಅನ್ನೋದು a ಟು ಬಿಗೆ ಫಂಕ್ಷನ್ನು, g ಅನ್ನೋದು b ಇಂದ ಸಿಗೆ ಫಂಕ್ಷನ್ನು. ಹಾಗಿದ್ರೆ g ಕಾಂಪೋಸಿಷನ್ಸ್ f ಅಂತ ಓದ್ತಾರೆ. g ಬರೆದು ಡಾಟ್ ಬರೆದು f. ಇಟ್ ಈಸ್ ಎ
ಫಂಕ್ಷನ್ಸ್ ಫ್ರಾಮ್ ಎ ಟು ಸಿ ಅಂತ. ಇದನ್ನೇ ಕಾಂಪೋಸಿಷನ್ಸ್ ಫಂಕ್ಷನ್ ಅಂತ ಹೇಳ್ತೀವಿ. ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಸಿ. ಇದರ ಡಿಫೈನ್ಡ್ ಹೇಗೆ ಮಾಡ್ತಾರೆ, ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಜಿ ಆಫ್ ವೈ ಮೀನ್ಸ್ ಜಿ ಆಫ್ ಎಫ್ ಆಫ್ ಎಕ್ಸ್. ಇದು ಬೇಸಿಕ್ ಕಾಂಪೋಸಿಷನ್ಸ್ ಆಫ್ ಟು ಫಂಕ್ಷನ್ಸ್ ಇದ್ದಾಗ. ಹಾಗಿದ್ರೆ ಡಿಫೈನ್ಡ್ ಕಾಂಪೋಸಿಷನ್ಸ್ ಫಂಕ್ಷನ್ಸ್ 1 ಮಾರ್ಕ್ ಕ್ವಶನ್ನು. ಡೆಫಿನಿಷನ್ಸ್ ಏನು ಹೇಳುತ್ತೆ, ಲೆಟ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎ ಟು ಬಿ and g is a functions from b to c, be a two functions, then the compositions of f and g is denoted by, ಇದು notations ಓದೋದು ಮಾತ್ರ, g compositions f is defined as the functions g compositions f is a functions from a to c given by g compositions f of x equal to g of f of x for each x belongs to the domain. ಎಫ್ ಅನ್ನೋದು ಎ ಇಂದ ಬಿಗೆ, ಜಿ ಅನ್ನೋದು ಬಿ ಇಂದ ಸಿ. ಅಂದರೆ ಏನು, ಸೆಕೆಂಡ್ ಫಂಕ್ಷನಿನ ಡೊಮೇನು ಫಸ್ಟ್ ಫಂಕ್ಷನಿನ ಕೋಡೊಮೇನ್ ಆಗಿರಬೇಕು. ಆಗ ನಾವು ಫಂಕ್ಷನ್ಸ್ ಫ್ರಾಮ್ ಎ ಟು ಸಿ ಇದನ್ನು ಬರೆಯೋದು ಜಿ ಕಾಂಪೋಸಿಷನ್ಸ್ ಎಫ್, ಡೆಫಿನೇಷನ್ಸ್ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂತ. ಇದನ್ನೇ ನಾವು ರಿವರ್ಸ್ ಆಗಿ ಹೇಳಿದರೆ, ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಸಿ ಟು ಬಿ ಆ್ಯಂಡ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಬಿ ಟು ಎ ಅಂದರೆ ಆಗ ಒಂದು ಫಂಕ್ಷನ್ಸ್ ಬರುತ್ತೆ ಸಿ ಟು ಎ, ಅದನ್ನು ಎಫ್ ಕಾಂಪೋಸಿಷನ್ಸ್ ಜಿ ಅಂತ ಬರೀತಾರೆ. ಎಫ್ ಕಾಂಪೋಸಿಷನ್ಸ್ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಸಿ ಟು ಎ ಆಗಿರುತ್ತೆ. ಡೆಫಿನಿಷನ್ಸ್ ಏನು, ಎಫ್ ಕಾಂಪೋಸಿಷನ್ಸ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ. ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಅಂದರೆ ಜಿ ಆಫ್ ಎಫ್ ಆಫ್ ಎಕ್ಸು. ಇದು ವೆರಿ ವೆರಿ ಇಂಪಾರ್ಟೆಂಟು ಇನ್ ಕಾಂಪೋಸಿಷನ್ಸ್ ಫಂಕ್ಷನ್ನು. ದ ಪ್ರಾಬ್ಲಮನ್ನು ನೋಡೋದಿದ್ರೆ, ಲೆಟ್ ಎಫ್ ಈಸ್ ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್, ಇಟ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ 1 4 5 8 2 2 4 7 8. ಇದರ ಡಿಫೈನ್ ಮಾಡ್ತೀರಿ, 1 ಇನ ಇಮೇಜ್ 2, 4 ಇನ ಇಮೇಜ್ 4, 5 ಇಮೇಜ್ 8, 8 image is 7. It means these 4 order pair belongs to the relations f ಅಂದರೆ functions f. ಹಾಗೆ g is a functions from the set containing the elements 2 4 7 8. ಇಲ್ಲಿ ಡೊಮೇನ್ ಅನ್ನೋದು ಕೋಡೊಮೇನ್ f ಇನ ಕೋಡೊಮೇನ್ ಆಗಿರಬೇಕು. ಆ್ಯಂಡ್ ಕೋಡೊಮೇನ್ ಈಸ್ ಈಕ್ವಲ್ ಟು 3 ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ 3 4 5 6 ಡಿಫೈನ್ ಮಾಡಿದ್ದಾರೆ. 2, 3, 2 in a image under the functions g is 3, 4, 6, 7, 4, 8, 3 is belongs to g ಆಯಿತು. ಹಾಗಿದ್ರೆ g compositions f ಅನ್ನೋದು ಇಟ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಡೊಮೇನು ಆಫ್ ಎಫ್ 1 4 5 8, ಕೋಡೊಮೇನ್ ಆಫ್ g ಸೆಟ್ ಕಂಟೈನಿಂಗ್ ದ ಎಲಿಮೆಂಟ್ಸ್ 3 4 5 6 ಆಗಿರುತ್ತೆ. ಅದನ್ನೇ ನೋಡೋಣ ನಾವಿಲ್ಲಿ. ಹಿಯರ್ f is a functions from 1 4 5 8 to 2 4 7 8 ಅಂದರೆ ಡೊಮೇನಲ್ಲಿ 1 4 5 8 ಇದೆ. ಕೋಡೊಮೇನಲ್ಲಿ ಸೆಟ್ ಬಿ ಯಲ್ಲಿ 2 4 7 8 ಇದೆ. ದ ಫಂಕ್ಷನ್ಸ್ ಡಿಫೈನ್ ಮಾಡಿದರೆ 1 2 4 4 5 8 ಆ್ಯಂಡ್ 8 7 ಬಿಲಾಂಗ್ಸ್ ಟು ಎಫ್ ಅಂತ. ಅಂದರೆ ಈ ಎಫ್ ಅನ್ನುವಂಥ ಫಂಕ್ಷನಲ್ಲಿ 1 ಇನ ಇಮೇಜ್ 2, 4 ಇನ ಇಮೇಜ್ 4, 5 ಇಮೇಜ್ ಈಸ್ 8, 8 ಇಮೇಜ್ ಈಸ್ 7 ಅಂತ. ಹಾಗೆ g is a functions from set containing the elements 2 4 7 8 to 3 4 5 6 ಅಂತ ಡಿಫೈನ್ ಮಾಡಿದರೆ 2 3 4 6 7 4 8 3 is belongs to g ಅಂತ. ಹಾಗಿದ್ರೆ ಎಲಿಮೆಂಟ್ಸ್ ಏನು, g ಅನ್ನುವಂಥ ಫಂಕ್ಷನ್ಸ್ ಡೊಮೇನ್ ಈಸ್ 2 4 7 8, ಕೋಡೊಮೇನ್ ಈಸ್ 3 4 5 6, 2 ಇಮೇಜ್ ಈಸ್ 3, 4 ಇಮೇಜ್ ಈಸ್ 6, 7 ಇಮೇಜ್ ಈಸ್ 3 4 ಆ್ಯಂಡ್ 8 ಇಮೇಜ್ ಈಸ್ 3 ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ನಾವು ನೆಕ್ಸ್ಟ್ ಫಂಕ್ಷನ್ಸನ್ನು ಬರೀತೀವಿ ಜಿ ಕಾಂಪೋಸಿಷನ್ಸ್ ಎಫ್. ಅದು ಯಾವುದರಿಂದ 1 4 7 8 2 3 4 5 6. ಹಾಗಿದ್ರೆ ಇದನ್ನು ಡಿಫೈನ್ ಮಾಡೋದು ಹೇಗೆ, ಪ್ರತಿಯೊಂದು ಎಲಿಮೆಂಟ್ಸಿನ ಇಮೇಜು ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ತೀವಿ ಫಾರ್ ಈಚ್ ಎಕ್ಸ್ ಬಿಲಾಂಗ್ಸ್ ಟು ದ ಡೊಮೇನು. ಹಾಗಿದ್ರೆ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 1 ಯಾವುದು ಇಮೇಜನ್ನು ಹೊಂದಿದೆ, ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 1 ಜಿ ಆಫ್ ಎಫ್ ಆಫ್ 1 ಅಂತ ಬರೀತೀವಿ. ಈ ಎಫ್ ಅನ್ನುವಂಥ ಫಂಕ್ಷನ್ನಲ್ಲಿ 1 ಇಮೇಜ್ ನೋಡ್ತೀವಿ 2, ಹಾಗಾಗಿ ಅದು ಜಿ ಆಫ್ 2 ಆಯಿತು. ಜಿ ಆಫ್ 2, ಜಿ ಅನ್ನುವಂಥ ಫಂಕ್ಷನ್ನಲ್ಲಿ 2 ಇಮೇಜ್ ಈಸ್ 3, ದೇರ್ ಫೋರ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 1 ಈಸ್ ಈಕ್ವಲ್ ಟು 3 ಅಂತ. ಈ ಕಾಂಪೋಸಿಷನ್ಸ್ ಫಂಕ್ಷನ್ನಲ್ಲಿ 1 ಇಮೇಜ್ 3 ಇದೆ. ಹಾಗೆ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 4 ಮೀನ್ಸ್ ಜಿ ಆಫ್ ಎಫ್ ಆಫ್ 4,
ಜಿ ಆಫ್ ಎಫ್ ಆಫ್ 4, ಎಫ್ ಅನ್ನುವಂಥ ಫಂಕ್ಷನಲ್ಲಿ 4 ಇಮೇಜ್ 4, ದ್ಯಾರ್ ಫೋರ್ ಜಿ ಆಫ್ 4. ಜಿ ಅನ್ನುವಂಥ ಫಂಕ್ಷನಲ್ಲಿ 4 ಇಮೇಜ್ 6, ದ್ಯಾರ್ ಫೋರ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 4 ಈಸ್ ಈಕ್ವಲ್ ಟು 6. ದ ನೆಕ್ಸ್ಟ್ ಎಲಿಮೆಂಟ್ಸ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 5 ಅಂತ ಹೇಳಿದಾಗ ಜಿ ಆಫ್ ಎಫ್ ಆಫ್ 5, ಎಫ್ ಅಲ್ಲಿ 5ನ ಇಮೇಜ್ 8, ಇದು ಜಿ ಆಫ್ 8 ಆಯಿತು. ಜಿಯಲ್ಲಿ 8ನ ಇಮೇಜ್ 3, ದ್ಯಾರ್ ಫೋರ್ ದಿಸ್ ಇಮೇಜ್ ಈಸ್ ಈಕ್ವಲ್ ಟು 3. ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 5 ಈಸ್ ಈಕ್ವಲ್ ಟು 3 ಆಯಿತು. ಹಾಗೆ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 8 ಮಾಡಿದರೆ 8ನ ಇಮೇಜ್ 7, ಎಫ್ ಅಲ್ಲಿ 7ನ ಇಮೇಜ್ 4 ಜಿಯಲ್ಲಿ, ದ್ಯಾರ್ ಫೋರ್ ಜಿ ಕಾಂಪೋಸಿಷನ್ಸ್ 8ನ ಇಮೇಜ್ 4. ದ್ಯಾರ್ ಫೋರ್ ಜಿ ಕಾಂಪೋಸಿಷನ್ಸ್ ಎಫ್ is a functions, the elements are 1, 3, 4, 6, 5, 3 and 8, 4 ಆಗಿರುತ್ತೆ. ಇದು ಜಿ ಕಾಂಪೋಸಿಷನ್ಸ್ ಎಫ್ ಇನ functions. One more example ಅನ್ನು ನೋಡೋದಿದ್ರೆ, f it contains the elements, the set containing the elements 1, 2, 3 and codomain is 2, 4, 6, 8. ಫಂಕ್ಷನ್ ಅನ್ನು ಡಿಫೈನ್ ಮಾಡಿದ್ರಿ 1 image 2, 2 image is 4, 3 image is 6 ಅಂತ. G is also, the domain is 2, 4, 6, 8, codomain is 4, 16, 36, 64, 100. G ಅನ್ನು ಡಿಫೈನ್ ಮಾಡ್ತೀರಿ 2 image is 4, 4 image 16, 6 image is 36, 8 image is 64 ಅಂತ. G compositions F is a functions from domain F ಇನ ಡೊಮೇನ್ ಆಗಬೇಕು. ಹಾಗೆ ಕೋಡೊಮೇನು ಜಿಯ ಕೋಡೊಮೇನ್ ಆಗಿರುತ್ತೆ. ಜಿ ಕಾಂಪೋಸಿಷನ್ಸ್ ಎಫ್ ಇದ್ದಾಗ ಡೊಮೇನ್ ಈಸ್ ಆಲ್ವೇಸ್ ಡೊಮೇನ್ ಆಫ್ ಎಫ್, ಕೋಡೊಮೇನ್ ಈಸ್ ಜಿ ಆಗಿರುತ್ತೆ. ಇದನ್ನು ನಾವು ಡಿಫೈನ್ ಮಾಡಿದರೆ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 1 ಅಂತೇಳಿದರೆ ಜಿ ಆಫ್ ಎಫ್ ಆಫ್ 1, ಎಫ್ ಆಫ್ 1 ಅಂದರೆ 2, ಜಿ ಆಫ್ 2 ಅಂದರೆ 4, ದ್ಯಾರ್ ಫೋರ್ 1, 4. ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 2 ಅಂತ ಹೇಳಿದಾಗ ಜಿಯ ಇಮೇಜ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 2, ಜಿ ಆಫ್ ಎಫ್ ಆಫ್ 2, 2 ಇನ ಇಮೇಜ್ 4 ಅಂಡರ್ ದ ಫಂಕ್ಷನ್ಸ್ ಎಫ್, ಹಾಗೆ 4 ಇನ ಇಮೇಜ್ 16 ಅಂಡರ್ ದ ಫಂಕ್ಷನ್ಸ್ ಜಿ, ದ್ಯಾರ್ ಫೋರ್ ದಿಸ್ ವ್ಯಾಲ್ಯೂ ಇಸ್ 16. ಆ್ಯಂಡ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 3 ಅಂತ ತೊಗೊಂಡ್ರೆ ಎಫ್ ಆಫ್ 3 ಇಮೇಜ್ ಈಸ್ 6 ಅಂಡರ್ ದ ಫಂಕ್ಷನ್ಸ್ ಎಫ್, 6 ಇಮೇಜ್ ಈಸ್ 36 ಅಂಡರ್ ದ ಫಂಕ್ಷನ್ಸ್ ಜಿ, ದ್ಯಾರ್ ಫೋರ್ ಜಿ ಕಾಂಪೋಸಿಷನ್ಸ್ ಎಫ್ ಆಫ್ 3 ಈಸ್ ಈಕ್ವಲ್ ಟು 36. ದಿಸ್ ಒನ್ ಈಸ್ ದ ಕಾಂಪೋಸಿಷನ್ಸ್ ಫಂಕ್ಷನ್ಸ್. ಇದನ್ನೇ ನಾವು ಜನರಲ್ ಆಗಿ ನೋಡೋದಿದ್ರೆ, ಲೆಟ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎನ್ ಟು ಝಡ್ ಬಿ ಡಿಫೈನ್ಡ್ ಆಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಅಂತ ಹೇಳ್ತೀವಿ. ಹಾಗೆ ಜಿ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಝಡ್ ಟು ಕ್ಯೂ ಡಿಫೈನ್ಡ್ ಆಸ್ ಜಿ ಆಫ್ ಎಕ್ಸ್ ಈಕ್ವಲ್ ಟು 3x ಮೈನಸ್ 1. ಹಾಗಿದ್ರೆ ಜಿ ಕಾಂಪೋಸಿಷನ್ಸ್ ಎಫ್ ಈಸ್ ಎ ಫಂಕ್ಷನ್ಸ್ ಫ್ರಾಮ್ ಎನ್ ಟು ಕ್ಯೂ ಆಯಿತು. ನ್ಯಾಚುರಲ್ ನಂಬರ್ ಟು ಇಂಟೀಜರ್ಸ್, ಇಂಟೀಜರ್ಸ್ ಟು ರ್ಯಾಷನಲ್ ನಂಬರ್ಸ್. ದಿಸ್ ಕಾಂಪೋಸಿಷನ್ಸ್ ಫಂಕ್ಷನ್ ನ್ಯಾಚುರಲ್ ನಂಬರ್ ಟು ರ್ಯಾಷನಲ್ ನಂಬರ್ಸು. ದ ಡೆಫಿನಿಷನ್ಸ್ ಏನು? ಜಿ ಕಾಂಪೋಸಿಷನ್ಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಜಿ ಆಫ್ ಎಫ್ ಆಫ್ ಎಕ್ಸು. ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದರೆ 2x, ಜಿ ಆಫ್ ಎಕ್ಸ್ ಅಂದರೆ 3x ಮೈನಸ್ 1. Here x is replaced by 2x, so you get 3 into 2x minus 1. Answer is 6x minus 1. ಇದು G compositions f of x values. For different values of x you get the different image. These are the definition of compositions functions. In ಕೆಲವು ಎಕ್ಸಾಂಪಲ್ ಹಾಗೆ the inverse function ಅನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.